पुकारे, दुविधा की घड़ी में ये मन तुझको ही पुकारे। तेरे ही बल से है बल हमारा, तू ही करेगा मंगल हमारा, मंत्रों से बढ़ के तेरा नाम। जय श्री राम, जय श्री राम, जय श्री राम, राजा राम। जय श्री राम, जय श्री राम, जय श्री राम, राजा राम। जय श्री राम, जय श्री राम, जय श्री राम, राजा राम। जय श्री राम, जय श्री राम, जय श्री राम। धराए धरा जो धनुष लेके आता है तू, असंभव को संभव कर। ಮಿಸ್ಟರ್ ವಿನಯರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಿಂದ ಒಂದು ಅಯೋಧ್ಯೆ ನಮ್ಮ ಮಾದರಿಯನ್ನ 108 ಕಡೆ ಪ್ರದರ್ಶನ ಒಂದು ದೀಪ ಪ್ರತಿಜ್ಞೆ ಮಾಡಿದ್ದು. ಇದು 82ನೇ ಪ್ರದರ್ಶನ ರಾಜ್ಯಾದ್ಯಂತ 2020ರಲ್ಲಿ ನಿರಂತರ ಪಯಣ ಮಾಡ್ತಾ ಬರ್ತಾ ಇದ್ವಿ. ಬೆಂಗಳೂರು ಆಗಿರ್ಬೋದು, ಕೊಪ್ಪಳ, ಅಂಜನಾದ್ರಿ ಬೆಟ್ಟ, ಮಂತ್ರಾಲಯ ರಾಯಮಠ, ಮೈಸೂರು, ನಂಜನಗೂಡು, ಶೃಂಗೇರಿ ಶಂಕರ ಮಠ ಆಗಿರ್ಬೋದು, ಉದ್ಕಾಡಿ ಮಠ ಆಗಿರ್ಬೋದು, ಅದೇ ರೀತಿ ಭಟ್ಕಳ, ಹೊನ್ನಾವರ, ಕುಮಟ, ಗೋಕರ್ಣ ಮಠ ಆಗಿರ್ಬೋದು, ಅದೇ ರೀತಿ ಬಿಜಾಪುರ ಡಿಸ್ಟಿಕ್ ಆಯಿತು, ಯಾದಗಿರಿ ಜಿಲ್ಲೆ ಆಯಿತು, ಅದೇ ರೀತಿ ಕಲಬುರಗಿ ಜಿಲ್ಲೆ ಆಯಿತು. ಇವೆಲ್ಲ ರಾಯಚೂರು ಡಿಸ್ಟಿಕ್ಕಲ್ಲಿ ಮೊದಲನೇ ಬಾರಿಗೆ ಮುಂಬೈಲಿ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ವಿ. ಇದು ಮಾಡೋ ಉದ್ದೇಶ ಬಂದ್ಬಿಟ್ಟು ಒಂದು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು. ಸನಾತನ ಧರ್ಮದ ಉತ್ಕೃಷ್ಟಾಗಿರೋ ಒಂದು ಆತ್ಮದ ಅಸ್ತಿತ್ವ ಇರುತ್ತೆ. ಸರ್ವ ಪ್ರಾಣಿಗಳು ಸರಿಸಮದ ಆತ್ಮ ಒಂದೇ, ಆತ್ಮದ ಅಸ್ತಿತ್ವ ಇರುತ್ತೆ. ಅದೇ ರೀತಿಯಲ್ಲಿ ಎರಡನೇದಾಗಿ ರಾಮನ ಅವತಾರದ ಉದ್ದೇಶ, ರಾಮನ ಅವತಾರ ಏನಕ್ಕಪ್ಪ ಆಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿತ್ತು. ಅದೇ ರೀತಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತ ಅಲ್ಲ. ರಾಮ ಬಂದು ಸೂರ್ಯ ಉಂಟೋದು, ಸೂರ್ಯ ಸರ್ವರಿಗೂ ಯಾವ ಥರ ಬೆಳಕೊಡ್ತಾನೆ, ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕಾದ ಉದ್ದೇಶ ಏಕೆಂದ್ರೆ ರಾಜ್ಯದಿಂದ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ. ಮೂರನೇದಾಗಿ ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು, ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮ ನೋಡ್ಕೊಂಡಿದೆ. ನಾವು ಅದರಿಂದ ಪಾಠ ಕಲಿಯೋದು ತುಂಬ ಇದೆ. ಅದೇ ರೀತಿ ನಾಲ್ಕನೇದಾಗಿ ಎಷ್ಟೋ ಜನ ಏಜ್ ಆದ 90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ಅಯೋಧ್ಯೆಗೆ ಹೋಗೋದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅಟ್ಲೀಸ್ಟ್ ನೋಡೋದು ಬಿಟ್ಟು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಸಮಾಧಾನ ಖಂಡಿತ ಆಗೇ ಆಗುತ್ತೆ. ಅದೇ ಎಷ್ಟೋ ಜನ ಮಕ್ಕಳಿಗಾಗಿ ನಮ್ಮಂಥವ್ರಿಗಾಗಿ ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗಬೇಕು ಅನ್ನೋದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ರಾಜ್ಯದಿಂದ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಅಯೋಧ್ಯೆಯೀಗ ಮೊದಲನೇ ಮಹಡಿಲಿ ಸೀತಾ ಸಮೇತ ಪಟ್ಟಾಭಿರಾಮನ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಯಾರೆಲ್ಲ ಈ ಅಯೋಧ್ಯೆ ರಾಮನ ನೋಡ್ತಿದ್ದಾರೆ ಅವರೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಯೋಗ ಖಂಡಿತ ಸಿಗುತ್ತೆ. ಯಾಕೆಂದ್ರೆ ಇದು ಅಂತಿಂತ ರಾಮ ಮಂದಿರ ಅಲ್ಲ, ಇದು 2022 ನಿರಂತರ ಪಯಣ. ಯಾವುದೇ ಒಂದು ಕೆಲಸ ನಾವು 21 ದಿನ 48 ದಿನ ನಾವು ಕೆಲಸ ನಿರಂತರವಾಗಿ ಯಾವ ಕೆಲಸ ಮಾಡ್ತೀವಿ ಅದಕ್ಕೊಂದು ವಿಶೇಷವಾದ ಶಕ್ತಿ ಇರುತ್ತೆ. ಅದೇ ಥರನೇ ಇದು 82 ಪ್ರದರ್ಶನವನ್ನು ನಿರಂತರವಾಗಿ ಕಂಡಿದೆ. ಸುಮಾರು ಜನ ಪೀಠಾಧಿಪತಿಗಳ ಸುತ್ತ ಪ್ರದಕ್ಷಿಣೆ ಮಾಡಿ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಭಜನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇದು ಥರ್ಮೋಕೋಲ್ ಮತ್ತು ಮರದ ಪುಡಿ ಸೇರಿಸಿ ಮಾಡಿರೋದು. ಅಯೋಧ್ಯೆಯಲ್ಲೂ ಸಹ ನಮಗೆ ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ. ನೆಲ ಮಹಡಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟಾಗಿ 1 ವರ್ಷ ಆಗಿದೆ. ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನ ಇದ್ದಾರೆ. 4 ಜನ ಹುಟ್ಟಿ ಬೆಳೆದಿದೆ ಅಯೋಧ್ಯೆಯಲ್ಲಿ. ಅದರಿಂದ ಅವ್ರು 4 ದಿವಸ ಶಿಶುವಿನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವ್ರು 4 ಜನ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತಲೂ ಸಹ ಕರೀತೀವಿ. ರಾಮ, ವಿಷ್ಣು ಅಂದರೆ ಲಕ್ಷ್ಮಣ ಶೇಷನಾಗ. ಅದೇ ರೀತಿ ಭರತ ಮತ್ತು ಶತ್ರುಘ್ನ ಶಂಖ ಮತ್ತು ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಜನನಾಗಿದ್ದಾರೆ. ಅದೇ ರೀತಿ ಮೊದಲನೇ ಮಹಡಿ ರಾಮನ ಆಸ್ಥಾನ ಅಥವಾ ದರ್ಬಾರ ಅಂತ ಕರಿತೀವಿ. ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ಮುಂದಿನ ಮೇಲೆ ದರ್ಬಾರ ಮಾಡಕ್ ಬರ್ತಾರೆ. ಸೀತಾ ಸಮೇತ ಪಟ್ಟಾಭಿರಾಮ ಎಲ್ಲಪ್ಪ ಬರ್ತಾರೆ ಅಂದ್ರೆ ಮೊದಲನೇ ಮನೆಗೆ ಬರ್ತಾರೆ. ರಾಮನ ಪರಿವಾರವು ಇಲ್ಲೇ ಬರುತ್ತೆ. ಅದ್ರ ಜೊತೆಗೆ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆ ಎಲ್ಲಪ್ಪ ಸಿಗುತ್ತೆ. ಮೊದಲನೇ ಮನೆ ಸಿಗುತ್ತೆ, ಸಂಪೂರ್ಣ ರಾಮಾಯಣ ನೋಡೋದಕ್ಕೆ ಅನುಭವ ನಮಗೆ ಮೊದಲನೇ ಮನೆಯಲ್ಲಿ ಆಗುತ್ತೆ. ಅದೇ ರೀತಿಯಲ್ಲಿ ಟೋಟಲ್ 392 ಕಂಬಗಳು ಬರುತ್ತೆ. ಜೈ ಶ್ರೀರಾಮ್. ನೆಲ ಮಹಡಿ 160 ಕಂಬ, 1ನೇ ಮಹಡಿ 140 ಕಂಬ, 2ನೇ ಮಹಡಿ 74 ಕಂಬಗಳು ಬರುತ್ತೆ. ಅದರಲ್ಲಿ 6 ಡಜನ್ ಎಲ್ಲಕ್ಕೆ ದೇವರನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಂಬಗಳಿಗೂ ದೇವರನ್ನು ನಿರ್ಮಾಣ ಮಾಡಿದ್ದಾರೆ. 72 ಕಂಬಗಳಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇವಸ್ಥಾನ 70 ಜಾಸ್ತಿ ಇದೆ. ನಮ್ಮ
ಅದರದ್ದು 2.77 ಎಕರೆಗೆ ಅಯೋಧ್ಯೆ ರಾಮನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ಒಂದು ದೊಡ್ಡ ಅಯೋಧ್ಯೆ ರಾಮನ ಪ್ರದಕ್ಷಿಣೆ ಕೊಡಬೇಕಾದ್ರೆ ಸುಮಾರು 750 ಮೀಟರ್ಗೆ ಸುಮಾರು 30 ಕಿಲೋಮೀಟರ್ ಬೇಕು ನಾವು ಪ್ರದಕ್ಷಿಣೆ ಬರಬೇಕು ಅಂದರೆ. ನಾವು ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ ಅದರಲ್ಲೇ ಋಷಿ ಮುನಿಗಳು ಮತ್ತು ಪಾತ್ರಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ವಾಲ್ಮೀಕಿಯವರಾಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ ಮತ್ತು ದೇವಿ ಅಹಲ್ಯನ ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿ ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಗಣಪತಿಗೆ ಪ್ರತಿಷ್ಠಾಪನೆ ಆಗ್ತಾರೆ. ಗಣಪತಿಯವರಾಗಿರ್ಬೋದು, ವಿಷ್ಣುದೇವರಾಗಿರ್ಬೋದು, ಶಿವಾಗಿರ್ಬೋದು, ಮಾತೆ ಭಗವಂತರಾಗಿರ್ಬೋದು, ಸೂರ್ಯದೇವ ಆಗಿರ್ಬೋದು. ಸೂರ್ಯ ಮುಖ್ಯ ರಾಮ ಆಗಿದ್ದರೆ ಸೂರ್ಯದೇವರು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿ ವರ್ಷ ಶ್ರೀರಾಮಚಂದ್ರ ಮತ್ತು ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ವರ್ಷಮಣ ಮಾಡ್ತಾರೆ. ಈಗ ಅಯೋಧ್ಯೆಯಲ್ಲಿ ಮೊದಲನೇ ವರ್ಷದ ಮಾತಾ ಪರ್ವತ ಇನ್ನು ಪೂರ್ಣಗೊಳ್ಳೋದಕ್ಕೆ 1 ವರ್ಷ ಆಗುತ್ತೆ. ಎಷ್ಟೊಂದು ಕೆಳಗಡೆ ಶಿವಮೊಗ್ಗ ಪರವಾಗಿ ಧನ್ಯವಾದ. ಜೈ ಶ್ರೀರಾಮ್.